ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆಹಾರದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು. ಹಾಗಾಗಿ ಆಹಾರವನ್ನು ಸಕಾಲಕ್ಕೆ ಸರಿಯಾಗಿ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅದನ್ನು ಹೆಚ್ಚು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ. ತುಂಬ ಕಷ್ಟಪಡ್ತೀರಿ, ತುಂಬ ಒದ್ದಾಡ್ತೀರಿ, ತುಂಬ ತಿರುಗಾಟವನ್ನು ಮಾಡ್ತೀರಿ, ಪ್ರಯಾಣವನ್ನು ಮಾಡ್ತೀರಿ. ಆದರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಪ್ರಯಾಣ ಇತ್ಯಾದಿಗಳನ್ನು ಮಾಡ್ತೀರೋ, ಕಷ್ಟಪಡ್ತೀರೋ, ಅದಕ್ಕೆ ತಕ್ಕಂತಹ ಆದಾಯವಾಗಲಿ, ಲಾಭವಾಗಲಿ, ಮನಸ್ಸಿಗೆ ಸಮಾಧಾನ ಆಗಲಿ ಸಿಕ್ಕುವಂಥದ್ದಿಲ್ಲ ಅನ್ನುವಂಥದ್ದು ಈ ದಿವಸ. ಪ್ರೇಮಿಗಳಲ್ಲಿ ಪರಸ್ಪರ ಅಸಮಾಧಾನ. ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಒಬ್ಬರ ಮಾತು ಮತ್ತೊಬ್ಬರಿಗೆ ಹಿಡಿಸ್ತಾ ಇಲ್ಲ. ಪರಸ್ಪರವಾಗಿ ಏನೋ ಒಂದು ರೀತಿಯ ಅಸಮಾಧಾನ, ಅದು ಅನುಮಾನಕ್ಕೆ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಬೇರೆಯವರಿಂದ ಸಾಲವನ್ನು ಮಾಡಬೇಡಿ, ಸಾಲವನ್ನು ಪಡ್ಕೊಳ್ಬೇಡಿ, ಅಥವಾ ಬೇರೆಯವರ ಸಾಲಕ್ಕೆ ನೀವು ಸಾಕ್ಷಿದಾರರ ಆಗಬೇಡಿ ಅನ್ನುವಂಥದ್ದು ಎಚ್ಚರಿಕೆ. ಯಾರ ಜೊತೆಯಲ್ಲೂ ಕೂಡ ವಿವಾದವನ್ನು, ಜಗಳವನ್ನು ಮಾಡಿಕೊಳ್ಬೇಡಿ. ದ್ವೇಷವಾಗಿ ಅದು ಪರಿಣಮಿಸಿದರೆ ಜೀವನ ಪರ್ಯಂತವಾಗಿ ಅದನ್ನು ಎದುರಿಸ್ತಾ ಇರಬೇಕಾಗತ್ತೆ. ಆ ರೀತಿಯ ದ್ವೇಷಕ್ಕೆ ಕಾರಣವಾಗುವಂತಹ ಜಗಳ ಖಂಡಿತವಾಗಿ ಬೇಡವೇ ಬೇಡ ಅಂತ ಹೇಳಿ ಅರ್ಥ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ವ್ಯಾವಹಾರಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ. ಧನಲಾಭವಾಗುತ್ತೆ. ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಸಮಾಧಾನ, ತೃಪ್ತಿ ಅಥವಾ ಗಟ್ಟಿತನ, ದೊಡ್ಡದಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಮನಸ್ಸು, ಇವೆಲ್ಲವೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಏನೋ ನನ್ನಿಂದ ತಪ್ಪಾಯಿತು ಅನ್ನುವಂತಹ ಧೋರಣೆ ಬೇಡ. ಯಾವುದೇ ತಪ್ಪಿದ್ರೂ ಕೂಡ ಆ ತಕ್ಷಣದಲ್ಲಿ ಅದನ್ನು ತಿದ್ದಿಕೊಂಡು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿದ್ದರೆ ಇನ್ನಷ್ಟು ಮತ್ತಷ್ಟು ನೀವು ಮೇಲಕ್ಕೆ ಏರುವಂಥದ್ದು ಇದ್ದೇ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ನೀವು ಎಲ್ಲಿ ಕೆಲಸವನ್ನು ಮಾಡ್ತೀರೋ, ಯಾವ ಉದ್ಯೋಗವನ್ನು ಮಾಡ್ತೀರೋ, ಯಾವ ವ್ಯವಹಾರ ನಿಮ್ಮದಾಗಿರುತ್ತೋ ಅದೆಲ್ಲದರ ಬಗ್ಗೆ ಹೆಚ್ಚಿನ ಗಮನ ಇರಬೇಕಾಗತ್ತೆ. ಯಾರೋ ಬರ್ತಾರೆ, ನನ್ನ ಪರವಾಗಿ ಕೆಲಸವನ್ನು ಮಾಡ್ತಾರೆ, ನಾನು ಇಲ್ಲದೇ ಇದ್ದರೂ ನಡೆಯುತ್ತೆ, ಈ ರೀತಿಯ ಮಾತುಗಳು, ಈ ರೀತಿಯ ಒಂದು ತಾತ್ಸಾರ ಭಾವ ಖಂಡಿತವಾಗಿ ಬೇಡ. ಆ ರೀತಿ ಮಾಡಿದ್ದೇ ಆದಲ್ಲಿ ತೊಂದರೆಗೆ ಅದು ದಾರಿಯಾಗತ್ತೆ. ಆರ್ಥಿಕವಾಗಿ ಕೆಲವು ಲೆಕ್ಕಾಚಾರಗಳನ್ನು ಹಾಕ್ತೀರಿ. ಎಷ್ಟು ಹಣವನ್ನು ಯಾವ ಕೆಲಸಕ್ಕೆ ಖರ್ಚು ಮಾಡಬೇಕು, ಎಷ್ಟು ಹಣವನ್ನು ಹೂಡಿಕೆಯಾಗಿ ಮಾಡಬೇಕು, ಎಷ್ಟು ಹಣವನ್ನು ಉಳಿಸ್ಕೊಳ್ಬೇಕು, ಇವೆಲ್ಲ ಲೆಕ್ಕಾಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಾಗತ್ತೆ. ಮನೆಯಲ್ಲಿರ್ತಕ್ಕಂತಹ ಸಂತೋಷವನ್ನು ಹಾಗೇ ಕಾಪಾಡಿಕೊಳ್ಳಿ. ಮನೆಯಲ್ಲಿ ಏನೋ ಒಂದು ನೆಮ್ಮದಿ ಇದೆ, ಇವತ್ತು ಏನೋ ಒಂದು ರೀತಿಯ ಸಂತೋಷ ಕಾಣುತ್ತೆ. ಯಾವುದೋ ಕಾರಣಕ್ಕೆ ಜಗಳವೋ, ಅಸಮಾಧಾನವೋ, ಬೇಸರವೋ ಮಾಡಿಕೊಂಡು ಚೆನ್ನಾಗಿರ್ತಕ್ಕಂತಹ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಅಂತಹ ಸಮಯವನ್ನು ಆನಂದದಿಂದ ಅನುಭವಿಸಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ದಿವಸ. ಏನೋ ಲಾಭ ಬಂದ್ಬಿಡುತ್ತೆ ಅಥವಾ ನಾನೇನೋ ಗಳಿಸಿಬಿಡ್ತೀನಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಾಡುತ್ತಿರತಕ್ಕಂತಹ ವ್ಯವಹಾರದ ಬಗ್ಗೆ ಸರಿಯಾದಂತಹ ಮಾಹಿತಿ ನಿಮಗೆ ಸಿಗ್ತಕ್ಕಂಥದ್ದು. ವ್ಯವಹಾರವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ಸರಿಯಾದಂತಹ ಒಂದು ಬಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ, ಅಥವಾ ನಷ್ಟ ಆಗುವಂಥದ್ದನ್ನು ತಪ್ಪಿಸೋದಾಗತ್ತೆ. ಇವೆಲ್ಲವೂ ಕೂಡ ಅಭಿವೃದ್ಧಿಯ ಪಥ ಅಂತ ಹೇಳಬೇಕಾಗತ್ತೆ. ಕುಟುಂಬದವರ ಸಂಪೂರ್ಣ ಸಹಕಾರ ನಿಮಗೆ ಸಿಕ್ಕುತ್ತೆ. ಕುಟುಂಬದಲ್ಲಿ ಎಲ್ಲರೂ ಕೂಡ ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ, ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಯೋಜನೆಗೆ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಬೇಕು. ನಿಮಗೆ ಯಾವುದೋ ಒಂದು ಜವಾಬ್ದಾರಿ ಇದೆ, ನಿಮ್ಮ ಕರ್ತವ್ಯ ಇದೆ, ಅದರಲ್ಲಿ ಲೋಪ ಬರಬಾರ್ದು. ನನ್ನ ಕರ್ತವ್ಯ ಇದು, ನಾನು ಮಾಡಿ ಪೂರೈಸಬೇಕು, ಅದರಿಂದ ಒಳ್ಳೆಯ ಹೆಸರು ಬರಬೇಕು ಅಂತಕ್ಕಂತಹ ಭಾವನೆ ನಿಮಗೆ ಮನಃಪೂರ್ವಕವಾಗಿರಬೇಕು. ಆಗ ಮಾತ್ರ ನಿಮ್ಮ ಕೆಲಸದ ಗುಣಮಟ್ಟ
ಉತ್ತಮವಾದಂತಹ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದು. ನಿಮ್ಮ ಅಡೆತಡೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗುವಂತಹ ಸಮಯ. ಯಾವುದೋ ವ್ಯವಹಾರಕ್ಕೆ ಅಡ್ಡಿಯಾಗುವಂಥದ್ದು ಅಥವಾ ಇನ್ಯಾವುದೋ ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವಂಥದ್ದು, ಇವೆಲ್ಲ ತನ್ನಿಂದ ತಾನೇ ನಿಧಾನವಾಗಿ ದೂರವಾಗುವಂಥದ್ದಿದೆ. ಅದರಿಂದಲೂ ಕೂಡ ಮನಸ್ಸಿಗೆ ಸಮಾಧಾನವಾಗುತ್ತೆ. ವಿಶೇಷವಾಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯವಹಾರದಿಂದ ಹಣ ಸಿಕ್ಕತ್ತೆ, ಲಾಭ ಪಡಿತೀರಿ, ಆದರೆ ಸಮಾಧಾನ ಇಲ್ಲ. ಹೋರಾಟ ಮಾಡ್ತಾ ಇರೋದು ಹಣಕ್ಕೋಸ್ಕರವಾಗಿ, ದುಡ್ಡು ಬರಬೇಕು, ಲಾಭ ಬರಬೇಕು ಅಂತ. ಅದು ಬರ್ತಾ ಇದೆ, ಆದರೆ ಸಮಾಧಾನ ಇಲ್ಲ. ಹಣ ಬರುವವರೆಗೆ ಹಣ ಬರಲಿ ಅಂತ ಹೇಳಿ ಹೋರಾಟ, ಹಣ ಬಂದ ಮೇಲೆ ಯಾವುದಕ್ಕೆ ಹೋರಾಟ? ಸಮಾಧಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ನಿಮ್ಮೆಲ್ಲ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡಿ. ನಾನು ನನ್ನ ಕರ್ತವ್ಯವನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂತಹ ಶ್ರದ್ಧಾ ಭಕ್ತಿ ನೀವು ಮಾಡತಕ್ಕಂತಹ ಕೆಲಸದಲ್ಲಿರಲಿ. ಕೆಲಸವನ್ನೇ ದೇವರು ಅಂತಕ್ಕಂತಹ ಭಾವನೆಯಿಂದ ನೋಡಿ. ಆಗ ಸ್ವಲ್ಪ ಮಟ್ಟಿಗೆ ಸಮಾಧಾನಕ್ಕೆ ಅವಕಾಶಗಳಾಗಬಹುದು. ಕಷ್ಟಪಟ್ಟಂತಹ ಕೆಲಸಕ್ಕೆ ಧನಾತ್ಮಕವಾದಂತಹ ಫಲಿತಾಂಶ ಇದೆ. ಹಣ ಸಿಕ್ಕತ್ತೆ, ಲಾಭ ಸಿಕ್ಕತ್ತೆ, ಆದರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅನ್ನುವಂತಹ ಸಮಾಧಾನ ನಿಮಗಿಲ್ವಲ್ಲ ಅನ್ನುವಂಥದ್ದು ಬೇಸರವಾಗುತ್ತೆ. ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಅದು ಪಿತ್ರಾರ್ಜಿತ, ಪೂರ್ವಾರ್ಜಿತ, ಸ್ವಯಾರ್ಜಿತ ಯಾವುದೇ ಆಗಲಿ, ಆಸ್ತಿಯ ವಿಚಾರ ಬಂತು ಅಂತಂದರೆ ಏನೋ ಗೊಂದಲಗಳು, ಏನೋ ಸಮಸ್ಯೆಗಳು, ಏನೋ ಅಡ್ಡಿ ಆತಂಕಗಳು, ದಾಖಲಾತಿಗಳ ಪರಿಶೀಲನೆ ಇತ್ಯಾದಿಗಳೆಲ್ಲವನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.